ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಪ್ರೀತಿ ಎಲ್ಲ ನನ್ನ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆಲ್ಲ ತಿಳಿದಿರುವ ಹಾಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮೇಷ ರಾಶಿಯ ಬಗ್ಗೆ ನೋಡಿದ್ದೀವಿ. ಇವತ್ತು ವೃಷಭ ರಾಶಿಯ ಬಗ್ಗೆ ನೋಡೋಣ. ವೃಷಭ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ವೃಷಭ ಮೇಷ ಆದ ಮೇಲೆ ಎರಡನೇ ಸ್ಥಾನ ಬಂದು ಎರಡನೇ ಮನೆ ಬಂದು ವೃಷಭ. ಆ ಮನೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ನಾವು ವೃಷಭ ನೋಡಿ, ಮೇಷ ಆದ ಮೇಲೆ ವೃಷಭ ಎರಡನೇ ಸ್ಥಾನಕ್ಕೆ ಬರುತ್ತೆ. ಅದನ್ನ ಆರೀಸ್ ಅಂತ ಕರಿತೀವಿ, ಇದು ತೌರಸ್ ಅಂತ ಕರಿತೀವಿ. ವೃಷಭ ರಾಶಿಗೆ ತೌರಸ್ ಅಂತ ಕರಿತೀವಿ. ಇಲ್ಲಿ ಕೂಡ ನಾವು ವೃಷಭ ರಾಶಿಯಲ್ಲಿ ಇದು ನಿಮಗೆ ಏನು ಈ ಜನವರಿಯಿಂದ ನಿಮಗೆ ಫೆಬ್ರವರಿ ಮಾರ್ಚ್ ವರೆಗೂ ಕೂಡ 3 ತಿಂಗಳು ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂತ ಕರಿತೀವಲ್ಲ, 3 ತಿಂಗಳು ನಿಮಗೆ ಗುರುಬಲ ತುಂಬಾ ಸ್ವಲ್ಪ ನಿಮಗೆ ಹಿಂದಿನ ವರ್ಷವನ್ನ ನೋಡ್ಕೊಂಡಾಗ 24 ತುಂಬಾ ಕಷ್ಟ ಅನುಭವಿಸಿದ್ದೀರಾ, ತುಂಬಾ ನೋವುಗಳನ್ನ ಅನುಭವಿಸಿದ್ದೀರಾ, ತುಂಬಾ ಕಷ್ಟ ಸುಖಗಳನ್ನ ಎರಡನ್ನೂ ಈಕ್ವಲ್ ಆಗಿ ತೆಗೆದುಕೊಂಡು ತುಂಬಾ ನೋವಿಂದ ಕೈ ತೊಳೆದು ಈ ವರ್ಷಕ್ಕೆ ಹೆಜ್ಜೆ ಇಟ್ಟಿರೋದು ಒಂದು ಶುಭಕರ ಅಂತ ಹೇಳಬಹುದು. ನಿಮಗೆ 7.5 ಮುಂದೆ ನಡೆದರೂ ಕೂಡ ಅಟ್ ಪ್ರೆಸೆಂಟ್ ನೋಡಿದ್ರೆ ನಿಮಗೆ ಯೋಗ ಫಲ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಿಮಗೆ ರಾಜಯೋಗ, ಇಲ್ಲಿ ನಿಮಗೆ ರಾಜಯೋಗ, ವೃಷಭ ರಾಶಿಯವರೆಗೆ ರಾಜಯೋಗ ಕೂಡ ಇದೆ. ಮುಟ್ಟಿದ್ದೆಲ್ಲ ಚಿನ್ನ, ನೀವು ಮಾಡಿದ್ದೆಲ್ಲ ನಿಮಗೆ ಯೋಗ ಫಲವಾಗಿಯೇ ಕಾಣಿಸುತ್ತದೆ. ನೀವು ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಇಮ್ಮಿಡಿಯೇಟ್ ಕೆಲಸ ಆಗೋಗ್ಬಿಡುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ 2025ನೇ ಇಸವಿ ರಾಜಯೋಗ ಅನ್ನುವುದರಲ್ಲಿ ತಪ್ಪೇನೂ ಇಲ್ಲ. ಹಾಗಾಗಿ ನಿಮಗೆ ಒಂದು ಅದೃಷ್ಟದ ವರ್ಷ ಅಂತಲೂ ಕೂಡ ನಾವು ಇದನ್ನ ಕರೆಯಬಹುದು. ಹಾಗಾಗಿ ನೀವೇನ್ ಮಾಡಬೇಕು, ಇಲ್ಲಿ ನೋಡಿ, ನಿಮ್ಮ ಒಂದು ಸಂಸಾರದಲ್ಲಿ ಸ್ವಲ್ಪ ತಾಪತ್ರೆಗಳು ಬಂದರೂ ಕೂಡ, ಸಂಸಾರ ಅಂದ್ರೆ ಏನು, ಕುಟುಂಬ ಅಂದ್ರೇನು, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ, ಇಲ್ಲಿ ಸ್ವಲ್ಪ ಎಡರು ತೊಡರುಗಳಾದರೂ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ, ನಿಮ್ಮ ವಿದ್ಯಾರ್ಹತೆಯಲ್ಲಿ ವೃದ್ಧಿ, ದಟ್ ಮೀನ್ಸ್ ಎಜುಕೇಶನ್, ನಿಮ್ಮ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಜೀವನ ವೃದ್ಧಿ, ಕೆಲಸ ವೃದ್ಧಿ, ಬಿಸ್ನೆಸ್ ವೃದ್ಧಿ, ನಿಮ್ಮ ಸ್ಪೋರ್ಟ್ಸ್ ವೃದ್ಧಿ, ಮತ್ತೆ ನಿಮ್ಮ ಏನು ಕೆಲಸ ಮಾಡ್ತೀರ ಜಾಬ್ ಅಂತ ಹೇಳ್ತಿರಲ್ಲ, ಪ್ರಮೋಷನ್, ಎಲ್ಲದರಲ್ಲೂ ನಿಮಗೆ ಅತ್ಯುತ್ತಮವಾದ ಸ್ಥಾನಮಾನಗಳು ಇಲ್ಲಿ ಕಂಡು ಬರುತ್ತಿದೆ. ಹಾಗಾಗಿ ನಿಮಗೆ ಯಾರು ವೃಷಭ ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮ ರಾಜಯೋಗ, ರಾಜ ಕಲ್ಯಾಣ, ರಾಜಮೂರ್ತಿ ಅಂದ್ರೆ ರಾಜನ ಒಂದು ವಂಶಸ್ಥರು, ರಾಜನ ಒಂದು ಕಳೆ, ರಾಜನ ಒಂದು ಗಾಂಭೀರ್ಯ ನಿಮಗೆ ಕಂಡು ಬರುವಂತಹ ಯೋಗಗಳು ಹೆಚ್ಚಾಗಿ ಕಂಡು ಬರುತ್ತಿದೆ. ನೀವು ಏನು ಮಾಡಬಹುದು ಎಂದರೆ, ನಿಮಗೆ ಒಂದು 3 ತಿಂಗಳ ಕಾಲಾವಕಾಶ, ಜನವರಿ, ಫೆಬ್ರವರಿ, ಮಾರ್ಚ್ 29ರವರೆಗೂ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲದಿದ್ದರೂ ಕೂಡ ಆ ನಂತರದ ದಿನಗಳು ನಿಮಗೆ ಅತಿ ಹೆಚ್ಚು ಲಾಭ, ಅತಿ ಹೆಚ್ಚು ಯೋಗ, ಅತಿ ಹೆಚ್ಚು ಧರ್ಮ ಕಾರ್ಯಗಳಲ್ಲಿ ನೀವು ಮುಂದಾದರೆ ನಿಮ್ಮ ಯೋಗದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ನಿಮಗೆ ಎಲ್ಲಾ ನೀವು ಅಂದುಕೊಂಡಂತೆ, ನೀವು ಬಯಸಿದಂತೆ, ನೀವು ತಿಳಿದುಕೊಂಡಂತೆ ಎಲ್ಲದರಲ್ಲೂ ನೀವು ರಾಜಮಾರ್ಗವನ್ನು ಕಂಡುಹಿಡಿಯುತ್ತೀರಾ, ರಾಜ್ಯಾತಿಥ್ಯವನ್ನು ಪಡೆಯುತ್ತೀರಾ. ಎಲ್ಲದರಲ್ಲೂ ನಿಮಗೆ ರಾಜನ ಒಂದು ವೈಡೂರ್ಯ, ಆ ರಾಜನ ಒಂದು ಆಸ್ಥಾನದಲ್ಲಿ ಸಿಗುವಂತಹ ನಿಮಗೆ ಒಂದು ಗುರುದಕ್ಷಿಣೆ ಇರಬಹುದು, ನಿಮ್ಮ ಒಂದು ಗುಣಗಾನ ಇರಬಹುದು, ನಿಮ್ಮ ಒಂದು ನೇಮು ಫೇಮು ಅಂತೀವಲ್ಲ, ನನ್ನ ಹೆಸರು ಒಳ್ಳೆ ಜನಗಳು 4 ಜನ ನಿಮ್ಮನ್ನ ಕೊಂಡಾಡುವಂತಹ ಪರಿಸ್ಥಿತಿಗಳು, ಮತ್ತೆ ವೈಡೂರ್ಯ ಅಂದ್ರೇನು, ಆಭರಣಗಳು, ಮತ್ತೆ ಆಭರಣಗಳ ಜೊತೆಗೆ ವಿದ್ಯೆ, ಬುದ್ಧಿ, ಶ್ರದ್ಧೆ, ಧೈರ್ಯ,
ಸ್ಥೈರ್ಯ, ವೀರ್ಯ, ಶೌರ್ಯ ಪ್ರತಿಯೊಂದು ನಿಮ್ಮನ್ನು ಈ ವರ್ಷದಲ್ಲಿ ಅತ್ಯುನ್ನತವಾದ ಸ್ಥಾನಮಾನಗಳಿಗೆ ಕೊಂಡೊಯ್ಯುವುದರಲ್ಲಿ ಯಾವುದೇ ನಿಮಗೆ ಸಂದೇಹವಿಲ್ಲದಂತೆ ನಿಮ್ಮನ್ನು ಕಾಯುತ್ತದೆ. ನಿಮಗೆ ಎಲ್ಲವೂ ಕೂಡ ಶುಭವಾಗುವ ಸಂಕೇತಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತಿದೆ. ಆದರೆ ಒಂದು ಶುಭ ಅಂದರೆ ಅಶುಭ ಮತ್ತು ಶುಭ ಅಂತ ನೀವು ತಗೊಳ್ಳೋದೇ ಆದ್ರೆ ಮೊದಲ 3 ತಿಂಗಳು ನಿಮಗೆ ಅಶುಭವಾಗಿ ಕಂಡರೂ ಆನಂತರ ದಿನಗಳು ನಿಮಗೆ ಶುಭವಾಗಿ ಕಾಣುತ್ತದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಇದು ರಾಜಯೋಗ ಅನ್ನುವುದರಲ್ಲಿ 2 ಸಂದೇಹವೇ ಇಲ್ಲ. 100ಕ್ಕೆ 100ರಷ್ಟು ನೀವು ಅದೃಷ್ಟಶಾಲಿಗಳು, ಜಯಶಾಲಿಗಳು, ವೀರರು, ಶೂರರು, ಧೈರ್ಯಶಾಲಿಗಳು. ಹಾಗೂ ನೀವು ಏನು ಮಾಡಬೇಕೆಂದ್ರೆ ಅತಿ ಹೆಚ್ಚು ಗಣಪತಿಯ ಆರಾಧನೆ ಮಾಡುವುದರಿಂದ ನಿಮಗೆ ಅತಿ ಹೆಚ್ಚು ಲಾಭಗಳು ನಿಮ್ಮ ಜೀವನದಲ್ಲಿ 2025ನೇ ಇಸವಿ ನಿಮಗೆ ಎಲ್ಲ ಯೋಗಗಳನ್ನು ತಂದು ಕೊಡುತ್ತದೆ ಎಂದು ಹೇಳುತ್ತಾ ನನ್ನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಕೇಳಿಕೊಳ್ತೇನೆ.